ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಸುಜನ ಸುವಿಧಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ವಿಶೇಷವಾಗಿ ಕೃಷಿಕ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ಮರೆಯಬೇಡಿ. ಕೃಷಿಕ ಬಾಂಧವರೇ, ಇವತ್ತು ವೆಸ್ಟೀಜ್ನ ಎಗ್ರಿ 82 ಅನ್ನುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸೋಕ್ಕಿಂತ ಮೊದಲು, ವೆಸ್ಟೀಜ್ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಸಂಸ್ಥೆಯಾಗಿ, ಹಾಗೆ ರೈತರಿಗೆ ಕೂಡ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ತನ್ನ ಸಾವಯವ ಕೃಷಿ ಉತ್ಪನ್ನಗಳನ್ನು 8 ಉತ್ಪನ್ನಗಳನ್ನು ನೀಡ್ತಾ ಇದೆ. ಹಾಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಈ ಒಂದು ಉತ್ಪನ್ನಗಳ ಮೂಲಕ ರೈತರಿಗೆ ನೀಡ್ತಾ ಇದೆ. ಈ ಸಾಕಷ್ಟು ಸಮಸ್ಯೆ ಯಾವುದು ಅಂತ ನಾವು ನೋಡಲಿಕ್ಕೆ ಹೋದರೆ, ಇವತ್ತು ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು ಕೃಷಿ ಖರ್ಚು ಹೆಚ್ಚಾಗಿರುವುದು, ಹಾಗೆ ಇಳುವರಿ ಕಡಿಮೆ ಆಗ್ತಾ ಇರುವಂಥದ್ದು. ತನ್ನ ಈ 8 ಪ್ರಾಡಕ್ಟ್ಗಳ ಮೂಲಕ ಖರ್ಚನ್ನು ಮಿತಗೊಳಿಸುವಲ್ಲಿ ಹಾಗೂ ಕಡಿಮೆ ಮಾಡುವಲ್ಲಿ, ಭೂಮಿಯ ಅಥವಾ ಮಣ್ಣಿನ ಗುಣಮಟ್ಟವನ್ನು ಹಾಗೂ ಫಲವತ್ತತೆಯನ್ನು ಹೆಚ್ಚಿಸುತ್ತಾ ಉತ್ತಮ ಒಂದು ಗುಣಮಟ್ಟದ ಹಾಗೂ ಹೆಚ್ಚಿನ ಬೆಳೆಯನ್ನು ಪಡೆಯುವಲ್ಲಿ ರೈತರಿಗೆ ಹಾಗೂ ಕೃಷಿಕರಿಗೆ ಸಹಕಾರಿಯಾಗಿ, ಸಾಕಷ್ಟು ರೈತರ ಅಂದರೆ ಲಕ್ಷಾಂತರ ರೈತರ ಒಂದು ಮೊಗದಲ್ಲಿ ಅಂದರೆ ಮುಖದಲ್ಲಿ ಮುಗುಳು ನಗವನ್ನು ಹಾಗೂ ಸಂತೋಷವನ್ನು ತರುವಲ್ಲಿ, ಆ ಸಂತೋಷವನ್ನು ಅನುಭವಿಸುವಲ್ಲಿ ಸತತವಾಗಿ ಯಶಸ್ವಿಯಾಗಿದೆ ಅಂತೇಳಿ ಹೇಳ್ಬೋದು. ಹಾಗೆ ತನ್ನ ಸಾವಯವ ಕೃಷಿ ಪ್ರಾಡಕ್ಟ್ಗಳಲ್ಲಿ ವೆಸ್ಟೀಜ್ ಪ್ರಮುಖವಾಗಿ 8 ಪ್ರಾಡಕ್ಟ್ಗಳನ್ನು ನೀಡ್ತಾ ಇದೆ. ಆ ಪ್ರಾಡಕ್ಟ್ಗಳನ್ನು ಈಗ ನೀವು ಕಾಣ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಹಾಗೆ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ವೆಸ್ಟೀಜ್ ಎಗ್ರಿ 82 ಬಗ್ಗೆ. ಈ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ನಾವು ವಿಚಾರ ಮಾಡಿದ್ವಿ, ಹಾಗಾದರೆ ರೈತನ ಪ್ರಮುಖ ಸಮಸ್ಯೆ ಯಾವುದು ಅಂತ ನೋಡೋದಾದರೆ, ಕೃಷಿ ಖರ್ಚು ಹೆಚ್ಚಾಗ್ತಾ ಇರೋದು ಹಾಗೂ ಇಳುವರಿ ಕಡಿಮೆ ಆಗ್ತಾ ಇರುವಂಥದ್ದು. ಈ ಸಮಸ್ಯೆ ಬರಲಿಕ್ಕೆ, ಕೃಷಿ ಖರ್ಚು ಹೆಚ್ಚಾಗಲಿಕ್ಕೆ ಕಾರಣ ಏನೇನು ನಾವು ನೋಡ್ತಾ ಹೋದರೆ, ಗೊಬ್ಬರ ಬಳಕೆ ಅತಿ ಆಗ್ತಾ ಇರೋದು ಮೊದಲನೇದಾದರೆ. ಎರಡನೇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇರುವಂಥದ್ದು, ಹಾಗೆ ಕೂಲಿ ಆಳುಗಳ ಸಮಸ್ಯೆ ಕೂಡ ಆಗ್ತಾ ಇರೋದು. ಹಾಗೆ ಈ ಎಲ್ಲ ರೀತಿಯಿಂದ ನಿರ್ವಹಣಾ ವೆಚ್ಚ ಅಂತೇಳಿ ಹೇಳ್ತೀವಿ, ಇದು ಅತಿ ಹೆಚ್ಚಾಗ್ತಾ ಇದೆ. ಹಾಗೆ ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ನೋಡೋದಾದರೆ, ಮಣ್ಣಿನ ಗುಣಮಟ್ಟ ಕುಸಿತ ಕಂಡಿರುವುದು. ಇದಕ್ಕೆ ಕಾರಣ ನಾವು ಹೆಚ್ಚೆಚ್ಚು ರಾಸಾಯನಿಕಗಳನ್ನು ಬಳಸ್ತಾ ಇರೋದು ಅಲ್ವಾ. ಹಾಗೆ ಮಣ್ಣಿನ ಫಲವತ್ತತೆಯಲ್ಲಿ ಆಗಿರುವಂತಹ ಕೊರತೆ, ವಾತಾವರಣದಲ್ಲಿ ಆಗುವಂತಹ ನಿರಂತರ ಏರುಪೇರುಗಳು, ಅಂದರೆ ಕಾಲಕ್ಕೆ ತಕ್ಕಂತೆ ಮಳೆ, ಚಳಿ ಹಾಗೂ ಬಿಸಿಲು ಆಗ್ತಾ ಇಲ್ಲ, ಇದರಲ್ಲಿ ವ್ಯತಿರಿಕ್ತತೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ರೈತನಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುವಂಥದ್ದು ಕೂಡ ರೈತನಿಗಾಗುವಂತಹ ಸಮಸ್ಯೆನೇ. ಹೀಗೆ ನೋಡೋದಾದರೆ, ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ನೀರಿನ ಸಮಸ್ಯೆ. ಅಂದರೆ ನೀರಿನ ಕೊರತೆ ಆಗುವಂಥದ್ದು, ಅಥವಾ ನೀರಿನ ನಿರ್ವಹಣೆಯಲ್ಲಿ ಸಮಸ್ಯೆ ಆಗುವಂಥದ್ದು, ಅಥವಾ ಕೆಲವೊಮ್ಮೆ ಅತಿ ನೀರಿನಿಂದ ಅಥವಾ ಅತಿವೃಷ್ಟಿಯಿಂದ ಅಥವಾ ಹೆಚ್ಚಿನ ಪ್ರಮಾಣದ ನೀರಿನಿಂದ ಬೆಳೆಯಲ್ಲಿ ಆಗುವಂತಹ ತೊಂದರೆಗಳು ಅಥವಾ ಸಮಸ್ಯೆಗಳು. ಜೊತೆಗೆ ಕೀಟನಾಶಕಗಳು ಅಥವಾ ಕಳೆನಾಶಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವಂತಹ ಒಂದು ಅನಿವಾರ್ಯತೆ ಕೂಡ ಇವತ್ತು ರೈತನಿಗೆ ಆಗ್ತಾ ಇದೆ. ಇದು ಒಂದು ಸಮಸ್ಯೆನೇ. ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ತನ್ನ ಪ್ರಾಡಕ್ಟ್ಗಳನ್ನು ನೀಡ್ತಾ ಇದೆ. ಹಾಗೆ ಯಾವ ರೀತಿ ಈ ಪ್ರಾಡಕ್ಟ್ಗಳು ಹೆಲ್ಪ್ ಆಗ್ತಿದೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಇವತ್ತು ನಾವು ವಿಚಾರ ಮಾಡೋಣ ವೆಸ್ಟೀಜ್ನ ಎಗ್ರಿ 82. ಇದನ್ನು ಆಲ್ ರೌಂಡರ್ ಪ್ರಾಡಕ್ಟ್ ಅಂತಲೇ ನಾವು ಕರಿತೇವೆ. ಯಾಕೆ ಅಂದರೆ ರೈತರಿಗೆ ಎಲ್ಲ ಹಂತದಲ್ಲೂ ಕೂಡ, ಎಲ್ಲ ರೀತಿಯಿಂದ ಕೂಡ ಸಹಕಾರಿಯಾಗುವಂತಹ ಒಂದು ಪ್ರಾಡಕ್ಟ್ ಈ ವೆಸ್ಟೀಜ್ ಎಗ್ರಿ 82. ಹಾಗಾದರೆ ಈ ಅನಿವಾರ್ಯತೆಯಿಂದ ರೈತ ಇವತ್ತು ಬಸವಳಿದಿದ್ದಾನೆ, ಯಾವುದೋ ಈ ತೊಂದರೆಗಳಿಂದ. ಹಾಗೆ ಹೈರಾಣ ಕೂಡ ಆಗಿದ್ದಾನೆ, ಹಾಗೆ ದಿಕ್ಕು ತೋಚದಂತೆ ಕೂಡ ಆಗಿದ್ದಾನೆ ಈ ಸಮಸ್ಯೆಗಳಿಂದ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ವೆಸ್ಟೀಜ್ ಕೃಷಿ ಪೂರಕ ಪೋಷಕಾಂಶಗಳನ್ನು ಬಳಕೆ ಮಾಡುವುದರಿಂದ
ನಾವು ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗೆ ವೆಸ್ಟೀಜ್ ಅಗ್ರಿ 82 ಇದರ ಬಗ್ಗೆ, ಈ ಪ್ರಾಡಕ್ಟಿನ ಪ್ರಯೋಜನ ಹಾಗೂ ಇದರ ಗುಣಧರ್ಮ, ಬಳಕೆಯ ಪ್ರಮಾಣ, ಬೆಲೆ ಹಾಗೂ ಅವೈಲೇಬಿಲಿಟಿ ಬಗ್ಗೆ ಕೂಡ ಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ಪ್ರತಿಯೊಬ್ಬರು ತಿಳ್ಕೊಂಡು ಮಾಹಿತಿಯನ್ನು ಪಡ್ಕೊಂಡು ಯಾರಿಗೆ ಮಾಹಿತಿ ಅವಶ್ಯಕತೆ ಇದೆ ಬಳಸ್ಕೊಳ್ಳಿ, ಹಾಗೆ ಯಾರಿಗೆಲ್ಲ ಈ ಮಾಹಿತಿಯ ಅವಶ್ಯಕತೆ ಇದೆ ಅವರಿಗೆ ಕೂಡ ಶೇರ್ ಮಾಡಿ ಅನ್ನೋದನ್ನು ಹೇಳ್ತಾ ವೆಸ್ಟೀಜ್ ಅಗ್ರಿ 82 ಬಗ್ಗೆ ತಿಳಿದುಕೊಳ್ಳೋಣ. ವೆಸ್ಟೀಜ್ ಅಗ್ರಿ 82 ರೈತರ ಕೃಷಿಕರ ನಂಬಿಗಸ್ತ 3-in-1 ಏಜೆಂಟ್ ಅಂತಲೇ ಕರಿಬಹುದು, ಹಾಗೆ 4-in-1 ಅಂತಲೂ ಕೂಡ ಹೇಳ್ಬೋದು. ಅದನ್ನೇ ಹೇಳ್ತೀನಿ ಈಗ ನೋಡಿ ರೈತ ಬಾಂಧವರೇ, ಇದು ಕ್ರಿಯಾಶೀಲತ್ವವನ್ನು ಹೆಚ್ಚಿಗೆ ಮಾಡುವಲ್ಲಿ ಅಂದರೆ ಆ್ಯಕ್ಟಿವೇಟರ್ ಆಗಿ ಕೆಲಸ ಮಾಡ್ತಿದೆ, ಹಾಗೆ ಸ್ಪ್ರೆಡರ್ ಆಗಿ ಕೂಡ ಕೆಲಸ ಮಾಡ್ತಿದೆ, ಸರಿಯಾಗಿ ಹರಡಲು ಕೂಡ ಇದು ಸಹಾಯ ಮಾಡ್ತಿದೆ, ಜೊತೆಗೆ ವೆಟ್ಟರ್ ಆಗಿ ಕೆಲಸ ಮಾಡ್ತಿದೆ. ಇದು ಹೆಚ್ಚು ಕಾಲ ಹಸಿಯಾಗಿರಲು ಕೂಡ ಇದು ಹೆಲ್ಪ್ ಮಾಡ್ತಿದೆ. ಮಣ್ಣಿನಲ್ಲಿ ಹಾಗೂ ಬೆಳೆಗಳ ಮೇಲೆ ಕೂಡ ಈ ಕಾರ್ಯವನ್ನು ಇದು ನಿರ್ವಹಿಸ್ತಾ ಹೋಗ್ತಿದೆ. ಜೊತೆಗೆ ನಾವು ಯಾವುದೇ ಸ್ಪ್ರೇ ಮಾಡುವಾಗ ಮಳೆಗಾಲದಲ್ಲಿ ಅಂಟನ್ನು ಕೂಡ ಬಳಸ್ತೀವಿ, ಆ ಅಂಟಿನ ಕೆಲಸವನ್ನು ಕೂಡ ಮಾಡ್ತಿದೆ. ಅದಕ್ಕೋಸ್ಕರ ಇದು 4-in-1 ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಹಾಗೆ ಅಗ್ರಿ 82 ಹೆಸರೇ ಸೂಚಿಸುವಂತೆ ಇದು 82% ಕ್ರಿಯಾಶೀಲತ್ವ ಪದಾರ್ಥವನ್ನು ಒಳಗೊಂಡಿದೆ. ಇದು ವಿಶೇಷವಾಗಿ ಈಗ ನ್ಯಾನೋ ಟೆಕ್ನಾಲಜಿ ಮೂಲಕ ಕೂಡ ಅವೈಲೇಬಲ್ ಆಗ್ತಾ ಇದೆ ವೆಸ್ಟೀಜ್ನ ಮೂಲಕ. ವೆಸ್ಟೀಜ್ನಲ್ಲಿ 2 ವೇರಿಯಂಟ್ ಸಿಗ್ತಾ ಇದೆ, ಅಗ್ರಿ 82 ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರಾಪ್ಸ್ ಅಂಥೇಳಿ ಸಿಂಥೆಟಿಕ್ ಟೆಕ್ನಾಲಜಿಯಲ್ಲಿ ಒಂದು, ಹಾಗೆ ಈಗ ಸುಧಾರಿತ ನ್ಯಾನೋ ಟೆಕ್ನಾಲಜಿಯಲ್ಲಿ ಹೆಚ್ಚಿನ ಪ್ರಸರಣ ಶಕ್ತಿಯನ್ನು, ಕ್ವಿಕ್ ಆ್ಯಕ್ಷನನ್ನು ಹೊಂದಿರುವಂತಹ ನ್ಯಾನೋ ಟೆಕ್ನಾಲಜಿ ಅಗ್ರಿ 82 ಕೂಡ ಇವತ್ತು ಅವೈಲೇಬಲ್ ಆಗ್ತಾ ಇದೆ. ಈ ಅಗ್ರಿ 82 ಕೃಷಿ ರಾಸಾಯನಿಕಗಳ ಕಾರ್ಯಕ್ಷಮತೆಯನ್ನು ಗರಿಷ್ಠ ಮಾಡಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಲು ಬೆಳೆಗಳಿಗೆ ಹಾಗೂ ಭೂಮಿಯಲ್ಲಿ ಸಹಕಾರ ಆಗ್ತಿದೆ. ಜೊತೆಗೆ ಇದು ಪುಡಿ ರೂಪದ ಕೃಷಿ ಸಹಾಯಕಗಳಾಗಲಿ ಅಥವಾ ಯಾವುದೇ ಗೊಬ್ಬರಗಳಾಗಲಿ ಅದು ಕೂಡ, ಅಥವಾ ದ್ರವ ರೂಪದ ಯಾವುದೇ ಕೃಷಿ ಸಹಾಯಕಗಳಾಗಲಿ, ಸಾಂದ್ರೀಕೃತ ಎಣ್ಣೆಯ ರೂಪದ ದ್ರವ ಪದಾರ್ಥಗಳಾಗಲಿ, ಯಾವುದೇ ಪದಾರ್ಥವು ಕೃಷಿಯಲ್ಲಿ ಬಳಕೆ ಮಾಡುವಾಗ ನೀರಿನಲ್ಲಿ ಸರಿಯಾಗಿ ಮಿಶ್ರಣ ಆಗುವಂಥದ್ದು ಅಥವಾ ಮಣ್ಣಿನಲ್ಲಿ ಸರಿಯಾಗಿ ಮಿಶ್ರಣ ಆಗುವಂಥದ್ದು ಮುಖ್ಯ ಆಗಿರ್ತಿದೆ. ಆ ಕೆಲಸವನ್ನು, ಕ್ರಿಯಾಶೀಲತ್ವವನ್ನು ಸರಿಯಾಗಿ ಮಿಕ್ಸ್ ಆಗುವಂತಹ ಅಂದರೆ ಪ್ರಸರಣ ಆಗುವಂತಹ ಕೆಲಸವನ್ನು ಮಾಡುವಲ್ಲಿ, ಹಾಗೆ ಬೇರುಗಳಿಗೆ ಅದನ್ನು ಸರಿಯಾಗಿ ತಲುಪಿಸುವಂತಹ ಸ್ಪ್ರೆಡರ್ ರೂಪದಲ್ಲಿ ಸರಿಯಾಗಿ ಒದಗಿಸುವಕ್ಕೆ ಅಥವಾ ಎಲೆಗಳ ಮೇಲೆ ಸರಿಯಾಗಿ ಹರಡಲಿಕ್ಕೆ ಕೂಡ ಇದು ಸಹಾಯಕವಾಗಿ ಕೆಲಸ ಮಾಡ್ತಾ ಹೋಗ್ತಿದೆ. ಹಾಗಾದರೆ ಈ ಒಂದು ಅಗ್ರಿ 82 ನಾವು ಆಲ್ರೌಂಡರ್ ಅಂತ ಹೇಳಿ ಕರೆದ್ವಿ. ಯಾಕೆ ಅಂದರೆ ಇದನ್ನು ಯಾವುದೇ ರಾಸಾಯನಿಕಗಳೊಂದಿಗೆ ಅಥವಾ ಯಾವುದೇ ಆರ್ಗ್ಯಾನಿಕ್ ಹ್ಯೂಮಿಕ್ಗಳೊಂದಿಗೆ ಅಥವಾ ಕೆಮಿಕಲ್ ಹ್ಯೂಮಿಕ್ಗಳೊಂದಿಗೆ ಅಥವಾ ಶಿಲೀಂಧ್ರ ನಾಶಕಗಳೊಂದಿಗೂ ಕೂಡ ಅಥವಾ ಕೀಟನಾಶಕಗಳೊಂದಿಗೆ ಕೂಡ ಅಥವಾ ಕಳೆನಾಶಕಗಳೊಂದಿಗೆ ಕೂಡ ಇದನ್ನು ಬಳಸ್ಕೋಬಹುದು. ಯಾವುದೇ ರೀತಿಯಿಂದ ಇವತ್ತು ಕೀಟ ಜಾಸ್ತಿ ಇದೆ ಅಥವಾ ಕಳೆಗಳ ಪ್ರಮಾಣ ಜಾಸ್ತಿ ಇದೆ ಅಂದರೆ ಇವತ್ತು ರೈತರಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವ ವಸ್ತುವಿನ ಪ್ರಮಾಣ ನಾವು ಬಳಕೆ ಮಾಡಬೇಕಾಗಿದೆಯೋ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಕೀಟ ಜಾಸ್ತಿ ಇದೆ ಕಳೆ ಜಾಸ್ತಿ ಇದೆ ಅಂದರೆ ಅದನ್ನು ಡಬಲ್ ಡೋಸ್ ಹಾಕಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇದರಿಂದ ಕೂಡ ನಾವು ರಕ್ಷಣೆ ಪಡಿಬೋದು. ಡಬಲ್ ಡೋಸ್ ಕೆಮಿಕಲನ್ನು ಅಥವಾ ಫರ್ಟಿಲೈಸರ್ನ ಅಥವಾ ಯಾವುದೇ ಕೀಟನಾಶಕವನ್ನು ಬಳಸೋ ಅವಶ್ಯಕತೆ ಇಲ್ಲ. ಅಗ್ರಿ 82 ವೆಸ್ಟೀಜ್ ಅಗ್ರಿ 82 ಬಳಕೆ ಮಾಡೋದ್ರಿಂದ ಇಲ್ಲಿ ಕೂಡ ಇದರ ಕ್ರಿಯಾಶೀಲತೆಯನ್ನು ಹೆಚ್ಚಿಗೆ ಮಾಡೋದ್ರಿಂದ, ಸರಿಯಾಗಿ ಪ್ರಸರಣ ಆಗಲಿಕ್ಕೆ ಹೆಲ್ಪ್ ಮಾಡೋದ್ರಿಂದ, ಜೊತೆಗೆ ವೆಟರ್ ಆಗಿ ಕೆಲಸ ಮಾಡೋದ್ರಿಂದ, ಹಾಗೆ ಅಂಟಿನಂಶ ಕೂಡ ಇರೋದ್ರಿಂದ ರೈತನಿಗೆ ಇದು ಸಹಾಯಕವಾಗ್ತಿದೆ. ಈ ಎಲ್ಲ ಪ್ರಾಡಕ್ಟ್ಗಳ ಜೊತೆಗೂ ಇದು ಹೊಂದಿಕೊಂಡು ಕೆಲಸ ಮಾಡೋದ್ರಿಂದ ಇದು ಆಲ್ರೌಂಡರ್ ಅಂತ ಹೇಳೇ ಕಲಿಸ್ಕೊಂಡಿದೆ. ಹಾಗೆ ರೈತರು ಈ ಒಂದು ಅತಿ ಹೆಚ್ಚಿನ ಬಳಕೆಯಿಂದ ನಿಯಂತ್ರಣವನ್ನು ಪಡ್ಕೋಬೋದು. ಇದನ್ನು ಬಳಕೆ ಮಾಡೋದ್ರಿಂದ ಎಲ್ಲದರ ಜೊತೆಗೂ ಬಳಸ್ಕೊಳ್ಳಿಕ್ಕೆ ಇದು ಯೋಗ್ಯವಾಗಿರೋದ್ರಿಂದ ಹೆಚ್ಚಿನ ಕಾರ್ಯಕ್ಷಮತೆಯನ್ನು, ಉತ್ಪಾದಕತೆಯನ್ನು ಹೆಚ್ಚಿಸಿಕೊಂಡು ಖರ್ಚಿನಲ್ಲಿ ಕೂಡ ಕಡಿಮೆ ಮಾಡಿಕೊಂಡು ರೈತ ಉಳಿತಾಯವನ್ನು ಕೂಡ ಮಾಡಬಹುದು. ಈ ಅಗ್ರಿ 82 ಇಲ್ಲಿ ಒಂದು ವಿಶೇಷವಾದ ನಾವು ಇದರ ಪ್ರಯೋಜನವನ್ನು ನೋಡಬೇಕು. ಇದನ್ನು ಕೂಡ ನಾವು ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಮಣ್ಣಿನಲ್ಲಿ ಶುಷ್ಕತೆ ಅತಿ ಇದೆ ಅಂತಾದರೆ, ಯಾವುದೇ ಹೊಲದಲ್ಲಿ ಯಾವುದೇ ಭೂಭಾಗದಲ್ಲಿ ಶುಷ್ಕತೆ ಅತಿ ಇದೆ ಅಂತಾವಾಗ, ಹಾರ್ಡ್ ಸಾಯಿಲ್ ಇದ್ದಾಗ ಅಥವಾ ಗಟ್ಟಿಯಾದ ಮಣ್ಣು ಇದೆ ಅಂದರೆ ಬೆಳೆಗಳು ಸೂಕ್ತವಾಗಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಅಂತಹ ಒಂದು ಕ್ಷೇತ್ರಗಳಲ್ಲಿ ಆ ಒಂದು ಪ್ರಮಾಣ ಯಾವುದಿದೆ ನೋಡಿಕೊಂಡು ನೀರಿನಲ್ಲಿ ಕೂಡ ಇದನ್ನು ಸೇರಿಸಿ ಹರಿದು ಬಿಟ್ಟರೆ ಆ ಮಣ್ಣು
ಉತ್ತಮ ಗುಣಮಟ್ಟಕ್ಕೆ ಕನ್ವರ್ಟ್ ಆಗ್ತಿದೆ. ಅಂದರೆ ಅದರಲ್ಲಿ ಸಾಫ್ಟ್ನೆಸ್, ಮೃದುತ್ವ ಬರ್ತಿದೆ. ಅದರ ಜೊತೆಗೆ pH ಬ್ಯಾಲೆನ್ಸ್ ಅಂತೇಳಿ ಹೇಳ್ತೀವಿ, ಅದು ಕೂಡ ಉತ್ತಮ ಮಾಡಲಿಕ್ಕೆ ಈ Agri2 ಹೆಲ್ಪ್ ಮಾಡ್ತಿದೆ. ಹಾಗೆ ಕೂಡ ಇದನ್ನು ನೀರಿನ ಹರಿವಿನಲ್ಲಿ ಬಿಟ್ಟುಕೊಂಡು ನಮ್ಮ ಭೂಮಿಯನ್ನು pH ಬ್ಯಾಲೆನ್ಸ್ ಮಾಡ್ಕೋಬೋದು. ಜೊತೆಗೆ ಮೃದುತ್ವದ ಕಡೆಗೆ ತೊಗೊಂಡು ಹೋಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತಿದೆ. ಈ ವೆಸ್ಟೀಜ್ Agri82 ತಾನು ಯಾವ ಸಬ್ಸ್ಟೆನ್ಸ್ನೊಂದಿಗೆ ಸೇರ್ತಿದೆಯೋ ಅಥವಾ ಯಾವ ವಸ್ತುವಿನೊಂದಿಗೆ ಸೇರ್ತಿದೆಯೋ ಅದರ ಗುಣಧರ್ಮವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ನಮಗೆ ರೈತರಿಗೆ ಕೀಟನಾಶಕ ಅಥವಾ ಕಳೆನಾಶಕಗಳೊಂದಿಗೆ ಕೂಡ ಇದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ನಾವು ಕೀಟನಾಶಕ ಅಂದರೆ ಸ್ಪ್ರೇ ಮಾಡಿದರೆ ಎಲೆಗಳ ಮೇಲ್ಭಾಗದಲ್ಲಿ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಆದರೆ ಕೀಟಗಳು ಇರೋದು ಎಲೆಗಳ ತಳಭಾಗದಲ್ಲಿ ಹೆಚ್ಚಾಗಿ. ಆವಾಗ ನಾವು ಹೊಡೆದಂತಹ ಕೀಟನಾಶಕವು ಕೂಡ ಅದಕ್ಕೆ ಸರಿಯಾಗಿ ತಾಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ Agri82 ನೀವು ಮಿಶ್ರಣ ಮಾಡ್ಕೊಂಡಿದ್ರಿ ಅಂದರೆ ಪತ್ರರಂಧ್ರದ ಮೂಲಕ ನೀವು ಮೇಲ್ಗಡೆ ಸ್ಪ್ರೇ ಮಾಡಿದಂತಹ ಕೀಟನಾಶಕ ಕೆಳಭಾಗಕ್ಕೆ ಪಾಸ್ ಆಗುವಲ್ಲಿ ಕೂಡ ಇದು ಹೆಲ್ಪ್ ಮಾಡೋದ್ರಿಂದ ಕೀಟನಾಶಕಗಳೊಂದಿಗೆ ಈ Agri82 ಬಳಸಿದರೆ ಹೆಚ್ಚಿನ ಪರಿಣಾಮ ನಾವು ತಗೊಳ್ಬೋದು. ಜೊತೆಗೆ ಕಳೆನಾಶಕಗಳೊಂದಿಗೆ ಬಳಸಿದಾಗೂ ಕೂಡ ಹೆಚ್ಚಿನ ಒಂದು ಪರಿಣಾಮವನ್ನು ಪಡ್ಕೋಬೋದು. ಈಗ ವೆಸ್ಟೀಜ್ Agri82 ಬಳಕೆಯನ್ನು ನೋಡೋಣ. ರೈತರಿಗೆ ಇದು ಸಹಾಯಕ ಆಗ್ತಿದೆ ಅನ್ನೋದು ಗೊತ್ತಾಯಿತು. ಕಡಿಮೆ ಖರ್ಚಿನೊಂದಿಗೆ ಹೆಚ್ಚಿನ ಬೆಳೆಗೆ ಸಹಾಯಕ ಆಗ್ತಿದೆ ಅನ್ನೋದು ಗೊತ್ತಾಯಿತು. ಇದನ್ನು ಎಕ್ಸಲೆಂಟ್ ಕ್ರಾಪ್ ಯೀಲ್ಡ್ ಪ್ರಮೋಟರ್ ಅಂತ ಹೇಳಿ ಕಂಪನಿ ಹೇಳಿದೆ. ಹಾಗೆ ಕೂಡ ಇದು ಮಾಡ್ತಾ ಇದೆ. ಸ್ಪ್ರೆಡರ್, ಆ್ಯಕ್ಟಿವೇಟರ್, ವೆಟರ್ ಆಗಿ ಹಾಗೂ ಅಂಟಿನ ಔಷಧದೊಂದಿಗೆ ಕೆಲಸವನ್ನು ನಿರ್ವಹಣೆ ಮಾಡಿ ರೈತನಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡಲಿಕ್ಕೆ ಸಹಾಯಕ ಆಗ್ತಾ ಇದೆ. ಹಾಗಾದರೆ ಬಳಕೆಯನ್ನು ನೋಡೋಣ. ಈಗ ನೀರಿನಲ್ಲಂತೂ ಬಿಡಬಹುದು ಹೊಲದಲ್ಲಿ. ಇದರಿಂದ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಹಾಗೂ ಮೃದುತ್ವವನ್ನು ಹೆಚ್ಚಿಸ್ಬೋದು ಅನ್ನೋದನ್ನು ಹೇಳಿದೆ. ಹಾಗೆ ಇದನ್ನು ನಾವು ನೀಡುವಂತಹ ಗೊಬ್ಬರಗಳಲ್ಲಿ ಅಥವಾ ಯಾವುದೇ ಹ್ಯೂಮಿಕ್ಗಳೊಂದಿಗೆ ಅಥವಾ ಯಾವುದೇ ಸ್ಪ್ರೇ ಸಿಸ್ಟಮ್ನಲ್ಲಿ ಇದನ್ನು ಬಳಸೋದು ಹೇಗೆ ಅನ್ನೋದನ್ನು ನಾವೀಗ ನೋಡೋಣ. ರಾಸಾಯನಿಕ ಸ್ಪ್ರೇ ಲೀಟರ್ 15 ಲೀಟರ್ ಪ್ರತಿ ನೀರಿನಲ್ಲಿ ಇದನ್ನು 5 ml ಪ್ರಪ್ರಥಮವಾಗಿ ಆ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ ನಂತರ ನೀವು ಯಾವ ರಾಸಾಯನಿಕಗಳನ್ನ ಬಳಸ್ತೀರೋ ಅದನ್ನು ಸೇರಿಸಿ ಸ್ಪ್ರೇ ಮಾಡಿದಾಗ ಅದರ ಪ್ರಯೋಜನ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಹೋಗ್ತಿದೆ. ಜೊತೆಗೆ ರಾಸಾಯನಿಕವಲ್ಲದ ಮಿಶ್ರಣಗಳು ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನಿರ್ತಿದೆ, ಹ್ಯೂಮಿಕ್ ಇರ್ತಿದೆ, ಅಂಥವುಗಳಲ್ಲಿ ಅಥವಾ ಕೀಟನಾಶಕಗಳು ಆರ್ಗ್ಯಾನಿಕ್ ಇರ್ತಾವಲ್ಲ ಅದ್ರ ಜೊತೆಗೆ ನಾವು ಬಳಸೋದಾದರೆ ಪ್ರತಿ 15 ಲೀಟರ್ ನೀರಿನಲ್ಲಿ 10 ml ಇದನ್ನು ಬಳಸತಕ್ಕದ್ದು. ಪ್ರಪ್ರಥಮವಾಗಿ ನೀರಿನಲ್ಲಿ ಈ Agri82 ಹಾಕಬೇಕು. ಆವಾಗ ಆ ನೀರಿನಲ್ಲಿ ಸಂಪೂರ್ಣ ಮಿಶ್ರಣ ಸರಿಯಾಗಿ ಆಗುವಂತೆ ಇದು ನೋಡ್ಕೊಳ್ತಿದೆ. ಜೊತೆಗೆ ಸ್ಪ್ರೆಡರ್ ಆಗಿ, ಆ್ಯಕ್ಟಿವೇಟರ್ ಆಗಿ ನಾವು ಬೆಳೆಗಳ ಮೇಲೆ ಹಾಗೂ ಭೂಮಿಯಲ್ಲಿ ತನ್ನ ಗುಣಧರ್ಮವನ್ನು ಇದು ವೃದ್ಧಿಸ್ತಾ ಹೋಗ್ತಿದೆ. ಹಾಗೆ ಯಾವುದೇ ಒಂದು ಸ್ಪ್ರೇಗಳಲ್ಲೂ ಕೂಡ ನಾವು ಇದನ್ನು ಬಳಸಲಿಕ್ಕೆ ಹೇಗೆ ಅನ್ನೋದು ಗೊತ್ತಾಯಿತು. ಜೊತೆಗೆ ಯಾವುದೇ ಗೊಬ್ಬರಗಳ ಮಿಶ್ರಣ ಜೊತೆಗೆ ಇದನ್ನು ನಾವು ಮಾಡ್ಕೊಳ್ಬೋದು. 50 ಕಿಲೋ ಯಾವುದೇ ರಾಸಾಯನಿಕ ಗೊಬ್ಬರ ಜೊತೆಗೆ ನಾವು ಇದನ್ನು ಮಿಶ್ರಣ ಮಾಡಿ ಹಾಕಿದಾಗ ಕೂಡ ಅದನ್ನು ಕೂಡ ಆ್ಯಕ್ಟಿವೇಷನ್ ಜಾಸ್ತಿ ಮಾಡ್ತಿದೆ. ಸ್ಪ್ರೆಡರ್ ಆಗಿ ಕೂಡ ಇದು ಹೆಲ್ಪ್ ಮಾಡ್ತಿದೆ. ಬೆಳೆಗಳಿಗೆ ಆ ಗೊಬ್ಬರ ಸರಿಯಾಗಿ ತಲುಪುವಂತೆ ಮಾಡಲಿಕ್ಕೆ ಹೆಲ್ಪ್ ಮಾಡೋದ್ರಿಂದ ಇದನ್ನು 100 ml ಆ ಗೊಬ್ಬರಗಳ ಜೊತೆಗೂ ಕೂಡ ಬಳಸ್ಕೋಬಹುದು ನಮ್ಮ ಬೆಳೆಗಳಲ್ಲಿ. ಹಾಗೆ ಈಗ ಇದರ ವಿಚಾರಕ್ಕೆ ನಾವು ಬರೋಣ. ಇದು ಯಾವ ರೀತಿ ನಮಗೆ ಪ್ಯಾಕಿಂಗ್ನಲ್ಲಿ ಸಿಗ್ತಿದೆ ವೆಸ್ಟೀಜ್ ಕಂಪ್ನಿಯಿಂದ ಅನ್ನೋದನ್ನು ನೋಡೋದಾದರೆ 100 ml ಬಾಟಲ್ 3 ಪೀಸಿನ ಒಂದು ಸೆಟ್ ಅಂದರೆ 300 ml ಮಿನಿಮಮ್ ಅವೈಲೇಬಲ್ ಆಗ್ತಿದೆ. ಹಾಗೆ 500 ml ಬಾಟಲ್ನಲ್ಲಿ ಕೂಡ ಅವೈಲೇಬಲ್ ಆಗ್ತಿದೆ. ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ದೊಡ್ಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 5 ಲೀಟರ್ ಕ್ಯಾನ್ ಕೂಡ ಅವೈಲೇಬಲ್ ಆಗ್ತಿದೆ. MRP DP ಪ್ರೈಸನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಲ್ಲಿ ನೀವು ನೋಡ್ಬೋದು. ಜೊತೆಗೆ ಇದರ ಅವೈಲೇಬಿಲಿಟಿ ನಾವು ನೋಡೋದಾದರೆ ವೆಸ್ಟೀಜ್ ನೇರ ಮಾರುಕಟ್ಟೆಯ ಒಂದು ಸಂಸ್ಥೆ ಆಗಿರೋದ್ರಿಂದ ಇದು ಓಪನ್ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ರೈತರಾದವರು ವೆಸ್ಟೀಜ್ ಆನ್ಲೈನ್ ಶಾಪಿಂಗ್ನಿಂದ ಪಡ್ಕೋಬಹುದು. ಸದಸ್ಯತ್ವವನ್ನು ಪಡ್ಕೊಂಡು ಆವಾಗ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಕೂಡ ಸಿಗ್ತಿದೆ. ಜೊತೆಗೆ ವೆಸ್ಟೀಜ್ನ ವಿತರಣಾ ಕೇಂದ್ರಗಳಲ್ಲಿ ಅಂದರೆ ವೆಸ್ಟೀಜ್ ಶಾಪ್ಗಳಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಆಲ್ಮೋಸ್ಟ್ ತಾಲೂಕು ಲೆವೆಲ್ನಲ್ಲಿದೆ. ಯಾರೇ ರೈತರು ಇದನ್ನು ಇಷ್ಟಪಟ್ಟಾಗ ನನ್ನ ನಂಬರ್ಗೆ ಕಾಲ್ ಮಾಡಬಹುದು. ಹಾಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ವಾಸಸ್ಥಳವನ್ನು, ನಿಮ್ಮ ಪೋಸ್ಟಲ್ ಪಿನ್ ಕೋಡನ್ನು ತಿಳಿಸಿದರೆ ಹತ್ತಿರದಲ್ಲಿ ಎಲ್ಲಿ ಸಿಗ್ತಿದೆ ನಿಮಗೆ, ಎಲ್ಲಿ ಅವೈಲೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ವಾಟ್ಸಪ್ಪನ್ನು ಬಳಕೆ ಮಾಡಿಕೊಳ್ಳ್ರಿ. ಪ್ರತಿಯೊಬ್ಬ ರೈತರು ಕೂಡ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ಮುಂದಾಗ್ರಿ. ವೆಸ್ಟೀಜ್
ರೈತರಿಗಾಗಿ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದೆ. ಆ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನನಗೆ ಕಾಮೆಂಟ್ ಮಾಡಿ, ಹಾಗೆ ನನ್ನ ವಾಟ್ಸಪ್ ನಂಬರ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲಿ ಕೂಡ ವಿಚಾರಿಸಿದರೆ ನಿಮಗೆ ಈ ಅವಕಾಶ ಸಿಗಬಹುದು ಅಥವಾ ಸಿಗ್ತಿದೆ ಹೇಳ್ತಾ, ವೆಸ್ಟೀಜ್ನ ಅಗ್ರಿ 82 ಪ್ರತಿಯೊಬ್ಬ ರೈತರು ಕೂಡ ಯಾವುದೇ ಬೆಳೆ ರೀತಿ ನೀವು ತೆಗಿತಾ ಇರಲಿ ಅಥವಾ ಯಾವುದೇ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರಲಿ, ಅಂದರೆ ರಾಸಾಯನಿಕ ಕೃಷಿ ಮಾಡ್ತಾ ಇರಲಿ ಅಥವಾ ಸಾವಯವ ಕೃಷಿ ಮಾಡ್ತಾ ಇರಲಿ, ಎಲ್ಲ ಕೃಷಿ ಪದ್ಧತಿಗೂ ಇದು ಸೂಕ್ತವಾದ ಒಂದು ಪ್ರಾಡಕ್ಟ್. ಅದಕ್ಕೋಸ್ಕರ ಈ ಅಗ್ರಿ 82 ಬಳಸಿಕೊಂಡು ಹಿತಮಿತವಾದ ರಾಸಾಯನಿಕಗಳೊಂದಿಗೆ ಉತ್ತಮ ಗುಣಮಟ್ಟದ ಬೆಳೆಯನ್ನು ಕಡಿಮೆ ಖರ್ಚಿನಲ್ಲಿ ತಗೊಳ್ಳಿಕ್ಕೆ, ಆ ರೀತಿ ಬೆಳೆಯನ್ನು ತಗೊಂಡು ಖುಷಿಯಿಂದ ಸಂತೋಷದಿಂದ ಪ್ರತಿಯೊಬ್ಬ ರೈತನ ಮೊಗದಲ್ಲೂ ಕೂಡ ಸಂತೋಷ ಕಾಣಲಿ. ಆ ಒಂದು ಸಂತೋಷಕ್ಕೆ ವೆಸ್ಟೀಜ್ನ ಅಗ್ರಿ 82 ಕಾರಣವಾಗಲಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್.